ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ಉದ್ಯಾವರ. ಇವತ್ತಿನ ವಿಡಿಯೋ ನಾನು ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಟ್ರಾವೆಲ್ ಹಾಗೂ ಟೆಂಪಲ್ ವಿಸಿಟ್ ಆಗಿರುತ್ತೆ. ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ 2 ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಹಾಗೆ ನಾವು ಮಂಗಳೂರಿಂದ ಉಡುಪಿಗೆ ಹೋಗಬೇಕಾದ್ರೆ ಆನ್ ದಿ ವೇನಲ್ಲೇ ಈ 2 ದೇವಸ್ಥಾನ ಸಿಗುತ್ತೆ. ನೋಡ್ಬೋದು ಇದು ಬೀಚ್. ಈ ಬೀಚ್ ನಾವು ಇವಾಗ ಹೋಗ್ತಾ ಇರುವ ದೇವಸ್ಥಾನದ ತನಕನೂ ಇದೆ. ನಾವು ಹೋಗಿರೋದು ಮಧ್ಯಾಹ್ನ ಆಗಿರೋದ್ರಿಂದ ನಾವೇನು ಬೀಚ್ಗೆ ಹೋಗಿಲ್ಲ. ಇಲ್ಲಾಂದರೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಆಲ್ ಅಂತ ಕೊಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ ಇವಾಗ ದೇವಸ್ಥಾನ ಬಂತು. ನಾವಿವಾಗ ಮೊದಲಿಗೆ ಬಂದಿರೋದು ಭಗವತಿ ಸಸಿಹಿತ್ಲು ದೇವಸ್ಥಾನ. ಮಂಗಳೂರಿಂದ ಉಡುಪಿಗೆ ಹೋಗಬೇಕಾದ್ರೆ ಮುಕ್ಕ ಅಂತ ಒಂದು ಪ್ಲೇಸ್ ಇದೆ. ಅಲ್ಲೇ ಒಂದು ಸ್ವಲ್ಪ ಒಳಗಡೆ ಹೋದರೆ ಈ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನನೂ ತುಂಬ ಚೆನ್ನಾಗಿದೆ. ನಂಗೆ ಇಲ್ಲಿಗೆ ಬರಬೇಕು ಅಂತ ನಾನು ತುಂಬ ಅಂದ್ಕೊಂಡಿದ್ದೆ, ಹಾಗೆ ಬಂದ್ವಿ. ಅಲ್ಲಿಂದ ಹೊರಟು ಇನ್ನೊಂದು ದೇವಸ್ಥಾನ, ಇದು ಮಂಗಳೂರಿಂದ ಉಡುಪಿಗೆ ಹೋಗಬೇಕಾದ್ರೆ ಸಿಗುತ್ತೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಬಪ್ಪನಾಡು. ನಾವು ಊರಲ್ಲಿ ನಾನು ನನ್ನ ಹಸ್ಬೆಂಡು ಮೊದಲಿಗೆ ಇದೇ ದೇವಸ್ಥಾನದಲ್ಲಿ ಮೀಟ್ ಆಗಿದ್ದು. ಈ ದೇವಸ್ಥಾನನೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾವು ಇಲ್ಲಿಗೆ ಬರಬೇಕಾದ್ರೆ ಆಲ್ಮೋಸ್ಟ್ 5 ಗಂಟೆ ಆಗಿತ್ತು. ಇಲ್ಲಿ ದೇವಸ್ಥಾನದ ಹೊರಗೇನೆ ಮಲ್ಲಿಗೆ ಮಾರ್ತಾ ಇದ್ರು. ನೋಡ್ಬೋದು, ಇದು ನಮ್ಮ ಊರಿನ ಮಲ್ಲಿಗೆ, ಶಂಕರ್ಪುರ ಮಲ್ಲಿಗೆ. ನಾನು ನಮ್ಮ ಬೆಂಗಳೂರಲ್ಲಿ ಎಲ್ಲೂ ಈ ಥರದ ಮಲ್ಲಿಗೆ ನೋಡೇ ಇಲ್ಲ. ನಾವಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಹೊರಗಡೆ ದೊಡ್ಡ ಡೋಲ್ ಇದೆ. ಈ ಬಪ್ಪನ ಡೋಲು ತುಂಬಾನೇ ಫೇಮಸ್. ಸ್ವಲ್ಪ ಸರಿ ಬರ್ಕೊಂಡು ಇಲ್ಲಿಂದ ನಾವು ಸೀದಾ ಉಡುಪಿಗೆ ಹೋದ್ವಿ. ಸೊ ಇಲ್ಲಿಂದ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ನೈಟ್ ಆಲ್ಮೋಸ್ಟ್ 9 ಗಂಟೆ ಆಯಿತು. ಹಾಗೆ ಉಡುಪಿನಲ್ಲಿ ನನ್ನ ಫೇವ್ರೆಟ್ ಒಂದು ರೆಸ್ಟೋರೆಂಟ್ ಇದೆ. ಅಲ್ಲಿ ಎಗ್ ಪರೋಟ ನನಗೆ ತುಂಬಾ ಇಷ್ಟ. ನಾನು ನೆಕ್ಸ್ಟ್ ಹೋದವಾಗ ನಿಮ್ಗೆ ಯಾವ ಹೋಟ್ಲ್ ಅಂತ ಶೇರ್ ಮಾಡ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.